ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ತನ್ವಿ ಬಗ್ಗೆ ಯೋಚನೆ ಮಾಡ್ತಾರೆ. ತನ್ವಿ ಹೇಗೆ ಇಷ್ಟು ಬೇಗ ಬದಲಾಂದು ಮದುವೆಗೆ ಒಪ್ಕೊಂಡ್ಲು ಅಂತ. ಆಗ ತನ್ಮಯ್ಯ ಇದನ್ನು ಹೇಳಿದ್ದು ಅಂತ ಗೊತ್ತಾಗುತ್ತೆ. ತನ್ಮಯ್ ಬಗ್ಗೆ ತುಂಬಾ ಖುಷಿ ಪಡ್ತಾರೆ ಭಾಗ್ಯ. ತದನಂತರ ಇಲ್ಲಿ ತಾಂಡವ ಆದಿ ಹತ್ರ ಹೋಗಿದ ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಮಾಡಿಸಿದ್ದೀನಿ ನೋಡಿ ಭಾಗ್ಯ, ಮತ್ತು ನಿಮ್ಮ ಮದುವೆಗೆ ಅಂದಾಗ ಇಲ್ಲಿ ನೀನು ಯಾಕೆ ಮಾಡಿಸ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ನಾನು ಬದಲಾಗಿದ್ದೀನಿ ಇಬ್ಬರು, ದಯವಿಟ್ಟು ನನ್ನ ಮಾತನ್ನು ನಂಬಿ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿರೋದು ಅಂತ ತಾಂಡವ್ ಹೇಳಿದಾಗ, ಸರಿ ಆಯಿತು ನಾನು ನಿನ್ನ ನಂಬ್ತೀನಿ ಅಂತ ಆದಿ ಹೇಳ್ತಾರೆ. ನಂತರ ಭಾಗ್ಯಗೆ ನಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಗೊತ್ತಾಗೋದು ಬೇಡ ಅಂದಾಗ ಸರಿ ಆಯಿತು, ಅವರ ಸೆಲೆಕ್ಷನ್ ಕೇಳಿ ಹೇಳ್ತೀನಿ ಅಂತ ಹೇಳಿ ಮನೆ ಒಳಗಡೆ ಬಂದು ಕುಸುಮ ಮತ್ತು ತನ್ಮಯ್ ಭಾಗ್ಯ ಹತ್ರ ಈ ಒಂದು ಇನ್ವಿಟೇಷನ್ ಕಾರ್ಡನ್ನು ಸೆಲೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಅದನ್ನು ಸೆಲೆಕ್ಟ್ ಮಾಡೋ ಟೈಮಲ್ಲಿ ಶ್ರೇಷ್ಠ ಮನೆಗೆ ಬಂದು ಗಲಾಟೆ ಮಾಡ್ತಾರೆ. ಬಿಕಾಸ್ ಇಲ್ಲಿ ತಾಂಡವ ಶ್ರೇಷ್ಠಗೆ ಡಿವೋರ್ಸ್ ನೋಟಿಸ್ ಕಳಿಸಿರ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಿನಗೆ ಡಿವೋರ್ಸ್ ಕೊಡೋದಿಲ್ಲ ಅಂತ ಹೇಳಿ ಶ್ರೇಷ್ಠ ಕೂಗಾಡಿದಾಗ ಇಲ್ಲಿ ತಾಂಡವ, ದಯವಿಟ್ಟು ನನ್ನನ್ನು ಬಿಟ್ಬಿಡು, ನಾನು ಎಂದೂ ಕೂಡ ನಿನ್ನ ಬಳಿಗೆ ಬರುವುದಿಲ್ಲ, ನಾನು ಬದಲಾಗಿದ್ದೀನಿ, ನನ್ನ ಪಾಡಿಗೆ ನಾನು ಬಿಡು, ನನಗೆ ನಿನ್ನ ಜೊತೆ ಬದುಕೋಕ್ಕಾಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭಾಗ್ಯಗೆ ಅದೇ ಯೋಚನೆ ಆಗಿಬಿಟ್ಟಿದೆ, ಏನಿದು ತಾಂಡವ್ ನಿಜಕ್ಕೂ ಬದಲಾಗಿದ್ದಾರಾ ಅಥವಾ ಇದೆಲ್ಲವೂ ಕೂಡ ನಾಟಕನ ಅಂತ. ಅದನ್ನೇ ಆದಿ ಹತ್ರ ಕೂಡ ಹೇಳಿದಾಗ ಆದಿಯವರು ತಾಂಡವ್ ಬದಲಾಗಿದ್ದಾನೆ, ನಿಮಗೆ ಅದನ್ನು ಒಪ್ಕೊಳ್ಳೋಕೆ ಸಮಯ ಬೇಕಷ್ಟೇ ಅಂತಾರೆ. ಶ್ರೇಷ್ಠ ಪ್ರಾಬ್ಲಮ್ ಮಾಡಬಹುದು ಅನ್ನಿಸ್ತದೆ ಅಂತ ಭಾಗ್ಯ ಹೇಳಿದಾಗ ಅದನ್ನು ಒಟ್ಟಿಗೆ ನಿಂತು ಫೇಸ್ ಮಾಡೋಣ ಅಂತ ಹೇಳ್ತಾರೆ. ನಂತರ ಭಾಗ್ಯ ಮನೆಗೆ ಕನ್ನಿಕಾ ಒಡವೆಗಳನ್ನ ತಗೊಂಡು, ಇದಕ್ಕೋಸ್ಕರನೇ ಅಲ್ವಾ ನೀನು ಇಷ್ಟೆಲ್ಲ ಮಾಡಿ ಅಣ್ಣನ ಬುಟ್ಟಿಗೆ ಹಾಕೊಂಡಿದ್ದು, ತಗೋ ಒಡವೆಗಳನ್ನ, ಆಸ್ತಿಗೋಸ್ಕರನೇ ತಾನೇ ಮದುವೆ ಆಗ್ತಿರೋದು ಅಂತ ಹೇಳಿದಾಗ ಇದನ್ನೆಲ್ಲ ನೀನೇ ಇಟ್ಕೊಂಡು ನಾನು ಆದಿಯವ್ರನ್ನ ಮದುವೆ ಆಗ್ತಿರೋದು ದುಡ್ಡಿಗೋಸ್ಕರ ಅಲ್ಲ ಅಂತ ಹೇಳಿ ಕಳಿಸ್ತಾರೆ. ನಂತರ ಆದ ಕಡೆ ಆದಿಗೆ ವಿಷಯ ಗೊತ್ತಾಗಿದೆ, ಕನಿಕಾ ಮೇಲೆ ರೆಬಲ್ ಆಗ್ತಾರೆ. ಭಾಗ್ಯ ಮನೆಗೆ ಹೋಗಿ ಈ ರೀತಿ ಎಲ್ಲ ಮಾತಾಡಿದ್ಯಾ, ತಗೋ ನನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೇನೆ ಬರ್ದು ಕೊಡ್ತಾ ಇದ್ದೀನಿ, ನಿಜಕ್ಕೂ ಹೇಳಬೇಕು ಅಂದರೆ ಭಾಗ್ಯ ಅವ್ರಿಗೆ ಈ ಆಸ್ತಿ ಬೇಕಾಗಿಲ್ಲ, ಈಗಲೂ ಕೂಡ ಅವ್ರಿಗೆ ನನ್ನ ಮೇಲೆ ಇಷ್ಟೇ ಪ್ರೀತಿ ಇರುತ್ತೆ ಅಂತ ಹೇಳಿ ಹೊರಡ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ